ನಮಸ್ಕಾರ ಎಲ್ಲ KCET ವಿದ್ಯಾರ್ಥಿ ಕೇರ್ಫುಲ್ ಆಗಿ ಕೇಳಿ ಬಹಳಷ್ಟು ಇಂಪಾರ್ಟೆಂಟ್ ಆದ ವಿಡಿಯೋ ಆಪ್ಷನ್ ಫುಲ್ ಪ್ರೊಸೆಸ್ ಹೇಳ್ತಾ ಇದ್ದೇನೆ ಪಾರ್ಟ್ 1 ಪಾರ್ಟ್ 2 ವಿಡಿಯೋಸಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಇದನ್ನು ನೀವು ವಿಡಿಯೋ ಏನಾದರೂ ಯಾವುದು ನೋಡಲಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ಸಫರ್ ಆಗ್ತೀರಾ ಮುಂದೆ ಸರ್ ನಂಗೆ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಇದು ನೀವು ಹಾಲ್ ವಿಡಿಯೋ ಬಂದು ನೋಡೋಕೆ ಗೊತ್ತಾಗುತ್ತೆ ಸರ್ ಅಯ್ಯೋ ಸರ್ ಹೇಳಿದ್ರು ನಾ ಈ ರೀತಿ ಪ್ರೊಸೆಸ್ ಫಾಲೋ ಮಾಡಿಲ್ಲ ಅಂದ್ರೆ ಸೊ ಪ್ಲೀಸ್ ಕೇರ್ಫುಲ್ ಆಗಿ ಕೇಳಿ ಬಹಳಷ್ಟು ಇಂಪಾರ್ಟೆಂಟ್ ಆದ ವಿಡಿಯೋ ಇದು ಓಕೆ ನೀವು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಪಾರ್ಟ್ 2 ಕಮೆಂಟಲ್ಲೇ ಹಾಕಿರ್ತೇನೆ ಓಕೆ ಲಿಂಕನ್ನು ವಿಡಿಯೋದು ಸೊ ಫಸ್ಟ್ ಆಫ್ ಆಲ್ ನೋಡಿ ಒಂದು ಗ್ಲಿಮ್ಸ್ ಕೊಡ್ತೀನಿ ಗ್ಲಿಮ್ಸ್ ಅಂದರೆ ಒಂದು ಐಡಿಯಾ ಏನೇನಿರುತ್ತೆ ಸೊ ನೋಡ್ತಾ ಇರ್ಬೋದು ಫಸ್ಟ್ ಲಿಂಕ್ ತೋರಿಸ್ತೇನೆ ನೋಡಿ ಸೊ ಇಲ್ಲೆಲ್ಲ ಕೂಡ ಇಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಹೌದಾ ಸೊ ಯಾವ ರೀತಿ ಆಗುತ್ತೆ ಅಂತ ಫುಲ್ ಪ್ರೊಸೆಸ್ ಹೇಳ್ತೀನಿ ಹಾಗೆ ನಿಮಗೆ ತೋರಿಸ್ಲಿಕ್ಕೆ ಹೆಂಗಿರುತ್ತೆ ಫೀ ರಿಸಿಟ್ ಹೆಂಗಿರುತ್ತೆ ಹೌದಾ ಇವೆಲ್ಲ ಕೂಡ ರಿಪೋರ್ಟ್ ಹೆಂಗೆ ಮಾಡಬೇಕು ಕಾಲೇಜಿಗೆ ಸೊ ಇವೆಲ್ಲ ಕೂಡ ಇರುತ್ತೆ ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ರಿಸಲ್ಟ್ ಬಂದ ಮೇಲೆ ನಿಮಗೆ ಆಪ್ಷನ್ ಲಿಂಕನ್ನು ಕೊಡ್ತಾರೆ ಅವೈಲೇಬಲ್ ಮಾಡ್ತಾರೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ CT ನಂಬರ್ನ ಕೇಳ್ತಾರೆ ಎಂಟರ್ ಮಾಡಬೇಕು CT ನಂಬರ್ ಕ್ಯಾಪ್ಚಾ ಇವು ಎಂಟರ್ ಮಾಡಿ ಮೊಬೈಲಲ್ಲೂ ಕೂಡ ಮಾಡ್ಬೋದು ಏನು ಪರವಾಗಿಲ್ಲ ಆಯಿತಾ ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಈ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ ಈ ಇಂಟರ್ಫರೆನ್ಸ್ ಕ್ಲಿಯರ್ ಇಲ್ಲ ಫೋಟೋ ಕೆಳಗಡೆ ಹೋಗೋಣ ಅಲ್ಲಿ ಕ್ಲಿಯರ್ ಫೋಟೋ ಇದೆ 1 ಸೆಕೆಂಡ್ ತೋರಿಸ್ತೀನಿ ನೋಡಿ ಎಸ್ ಇಟ್ಸ್ ಹಿಯರ್ ಸೊ ಇಲ್ಲಿ ನಿಮಗೆ CT ನಂಬರ್ ಅಂತ ಕಾಣುತ್ತೆ ನೀವು ಎಂಟರ್ ಮಾಡಿ ಮತ್ತೊಮ್ಮೆ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಓಕೆ ಆಮೇಲೆ ನಿಮಗೆ ಕೀ ಕೋಡ್ ಕೊಟ್ಟಿರ್ತಾರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಓಕೆ ಇನ್ನೂ ಕೂಡ ಬಂದಿಲ್ಲ ವೆಯ್ಟ್ ಮಾಡಿ ಬರುತ್ತೆ ಆಮೇಲೆ ಪಾಸ್ವರ್ಡನ್ನ ಜನರೇಟ್ ಮಾಡ್ಕೋಬೋದು ನೀವು ಮಾಡಲೇಬೇಕು ಅದು ಸ್ಟ್ರಾಂಗ್ ಆಗಿರಬೇಕು ಪಾಸ್ವರ್ಡ್ ಓಕೆ ಕನ್ಫರ್ಮ್ ಮಾಡಿ ಆಮೇಲೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಮೇಲ್ ಐ ಡಿ ಎಂಟರ್ ಮಾಡಿ ಸೀಕ್ರೆಟ್ ಹಿಂಟ್ ಕ್ವಶನ್ ಇಟ್ಕೊಳ್ಳಿ ವಾಟ್ಸ್ ಯುವರ್ ಚೈಲ್ಡ್ಹುಡ್ ನೇಮ್ ನಿಕ್ ನೇಮ್ ಅಂತ ಓಕೆ ಅದರ ಆನ್ಸರ್ ಕೂಡ ಬರೋದು ಇವೆಲ್ಲ ಕೂಡ ಒಂದು ಪೇಪರಲ್ಲಿ ಬರ್ಕೊಂಡು ಸೇಫಾಗಿ ಇಟ್ಕೊಳ್ಳಿ ಯಾಕಂದರೆ ಮುಂದೆ ನಿಮಗೆ ಮತ್ತೆ ಲಾಗಿನ್ ಆಗಲಿಕ್ಕೆ ಅವೆಲ್ಲ ಅಂಶಗಳು ಬೇಕಾಗತ್ತೆ ಆಯಿತಾ ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಏನು ಮಾಡ್ತೀರಾ ಅದು ನೀವೆಲ್ಲ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಎಸ್ ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ಸ್ ಆಪ್ಷನ್ ಅಂತ ಫಸ್ಟ್ ಕಾಲಮಲ್ಲಿ ಕಾಣುತ್ತೆ ನೋಡಿ ಫಸ್ಟ್ ಬಾಕ್ಸ್ ಐತಲ್ಲ ಒಂದನೇದು ಅದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮಗೆ 3 ವಿಧ ಅಂದರೆ 3 ಕಾಲಮ್ ಕಾಣುತ್ತೆ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ 3 ವಿಧ ಕಾಲಮ್ ಕಾಣುತ್ತೆ ಒಂದನೇದು ಎರಡನೇದು 3 ಬಾಕ್ಸ್ ಕಾಣ್ತಾ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಒಂದನೇ ಕಾಲಮ್ ಏನಪ್ಪ ಅಂದರೆ ಎಲ್ಲ ಕಾಲೇಜ್ ಲಿಸ್ಟ್ ಕೊಟ್ಟಿರ್ತಾರೆ ಅಲ್ಲಿ ನೀವು ಎಂಟರ್ ಮಾಡಬೇಕು ಓಕೆ ಸೊ ನಿಮಗೆ ಎಂಟರ್ ಮಾಡೋದು ತೋರಿಸ್ತೇನೆ ನೋಡಿ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಏನು ಮಾಡ್ತೀರಾ ಕಾಲೇಜಸ್ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಓಕೆ ನಿಮ್ಗೆ ಎಲ್ಲ ಕೂಡ ಅರ್ಥ ಆಗುತ್ತೆ ಆರಾಮ್ಸೆ ನೋಡಿ ವಿಡಿಯೋನ ಸೊ ಇಲ್ಲಿ ನಿಮಗೆ ಫಸ್ಟ್ ಸೆಕ್ಷನ್ ಕೊಡ್ತಾರೆ ಇಲ್ಲಿ ಮೆಡಿಕಲ್ ಬೇಕು ಡೆಂಟಲ್ ಬೇಕು ಆರ್ಕಿಟೆಕ್ಚರ್ ಬೇಕು ಇಂಜಿನಿಯರಿಂಗ್ ಅಗ್ರಿ ಬೇಕು ಫಾರ್ಮಸಿ ಬೇಕು ಎಲ್ಲ ಕೂಡ ಕೊಟ್ಟಿರ್ತಾರೆ ಫಸ್ಟ್ ಎಕ್ಸಾಂಪಲ್ ನಂಗೆ ಇಂಜಿನಿಯರಿಂಗ್ ಬೇಕಂತ ಅನ್ಕೋತೀನಿ ಇಲ್ಲಿ ಫಸ್ಟ್ ಕಾಲೇಜ್ನ ಎಕ್ಸಾಂಪಲ್ಗೆ ಈ ಕೋಡ್ ಸಮೇತ ನನಗೆ ಆಲ್ರೆಡಿ PDF ಸೆಂಡ್ ಮಾಡಿದ್ದೇನೆ ಸೊ ಕಾಲೇಜ್ ಪ್ರಿಫರೆನ್ಸ್ ಎಲ್ಲ ಕೂಡ ನೀವು ರೆಡಿ ಮಾಡ್ಕೊಳ್ಳಿ ಹೋಮ್ವರ್ಕ್ ಮಾಡ್ಕೊಳ್ಳಿ ಆಯಿತಾ ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ ನನಗೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು ವಿಶ್ವೇಶ್ವರದು ಒಂದೇದಂತ ಅದು CS ಬ್ರಾಂಚ್ 1 ಅಂತ ಕ್ಲಿಕ್ 1 ಅಂತ ಟೈಪ್ ಮಾಡ್ತೇನೆ ನೆಕ್ಸ್ಟು ನನಗೆ KR ಸರ್ಕಲ್ದು ಕಾಲೇಜ್ ಬೇಕು ಅದರಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ 2 ಅಂತ ಕ್ಲಿಕ್ ಮಾಡ್ತೀನಿ ಅದೇ 3 4 5ವರೆಗೂ ಮಾಡಿ 5 ಕಾಲೇಜಸ್ ಸೊ ಅದು ನೀವು ಹೆಂಗೆ ಬೇಕಂದ್ರೆ ಫಸ್ಟ್ ಇಂಜಿನಿಯರಿಂಗ್ 1ನೇ ಕಾಲೇಜ್ ಇಂಜಿನಿಯರಿಂಗ್ ಟು 2ನೇ ಕಾಲೇಜ್ ಅಗ್ರಿಕಲ್ಚರ್ ಇರ್ಬೋದು 3ನೇ ಕಾಲೇಜ್ ಫಾರ್ಮಸಿ ಇರ್ಬೋದು ಹೆಂಗೆ ಬೇಕಾದ್ರೆ ನಿಮಗೆ ಇಟ್ಕೋಬೋದು 5 ಕಾಲೇಜ್ ನೀವು ಇದು ಸೆಲೆಕ್ಟ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸೇವ್ ಆ್ಯಂಡ್ ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ 3 ಕಾಲಮ್ ಹೇಳಿದ್ನಲ್ಲ ಅಲ್ಲೇ ನಿಮಗೆ ಈ 2ನೇ 3ನೇ ಕಾಲಮಲ್ಲಿ ವಿಸಿಬಲ್ ಆಗುತ್ತೆ ಎಕ್ಸಾಂಪಲ್ಗೆ ಮಾಡಿಫೈ ಅಂತ ಇಲ್ಲಿ ಒಂದು ಕಾಲಮ್ ಇದೆ ಅಲ್ಲಿ ನಿಮಗೆ ಕಾಣಿಸುತ್ತೆ 5 ಕಾಲೇಜಸ್ ಸೊ ಅದೇ ರೀತಿ ಸೇವ್ ಸಬ್ಮಿಟ್ ಕ್ಲಿಕ್ 5 ಮಾಡಿದ್ರೆ ಹಾಗೆ ನೀವು 5 ಅಂತ ಗಂಟಲೆ 200 ಕಾಲೇಜನ್ನು ಹಾಕಬೇಕು ಈಗ 1 to 5 ಮಾಡಿದ್ರೆ ಆಮೇಲೆ 6 to 10 ಆಮೇಲೆ 11 to 15 ಈ ರೀತಿ 5 ಕಾಲೇಜನ್ನು ಬಿಟ್ಟು ಅಪ್ಡೇಟ್ ಮಾಡ್ಕೊತ ನೀವು 200 ಕಾಲೇಜನ್ನು ಮೀಟ್ ಮಾಡಿ ಮಿನಿಮಮ್ 200 ಹಾಕಿ ಆಮೇಲೆ ಏನಾಗುತ್ತೆ ಇಲ್ಲಿ ಫೈನಲ್ ನಿಮಗೆ ಪ್ರಿಂಟ್ ಆಪ್ಷನ್ ಅಂತ ರಿಪೋರ್ಟ್ ಅಂತ ಬರುತ್ತೆ ಎಲ್ಲ ಕಾಲೇಜ್ 200 ಕಾಲೇಜಿನ ಪ್ರಿಂಟ್ ಮಾಡ್ಕೋಬೋದು ಆಮೇಲೆ ಮನೆಯಲ್ಲಿ ಕುಂತು ವೆರಿಫೈ ಇಲ್ಲೋ ನಾನು 5ನೇ ಕಾಲೇಜ್ ತಪ್ಪು ಹಾಕಿದೆ ಅದು ಬೇಡ ನನ್ನ ಕಾಲೇಜ್ ಅಂತ ಡಿಲೀಟ್ ಮಾಡ್ಬೋದು ಇಲ್ಲ ನೀವು ಅದನ್ನೇ ಎಕ್ಸ್ಚೇಂಜ್ ಮಾಡ್ಕೋಬೋದು ಆಯಿತಾ ಅರ್ಥ ಆಯ್ತಲ್ವಾ ಸೊ ಇದು ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ ಸೊ ಕೇರ್ಫುಲ್ಲಾಗಿ ಕೇಳಿ ಪಾರ್ಟ್ 2 ಅಲ್ಲಿ ಬರುತ್ತೆ ಬಹಳಷ್ಟು ಇದು ಕ್ರಿಟಿಕಲ್ ಆಗಿರುತ್ತೆ ನೀವು ಚೆನ್ನಾಗಿ ಮಾಡಿದ್ರೆ ಮಾತ್ರ ಆಪ್ಷನ್ ಸಿಗುತ್ತೆ ಓಕೆ ಸೊ ಸೆಕೆಂಡ್ ವಿಡಿಯೋ ನಾನು ಕಮೆಂಟಲ್ಲಿ ಹಾಕಿರ್ತೇನೆ ತಪ್ಪದೆ ನೋಡಿ ಮಿಸ್ ಮಾಡಿದ್ರೆ ನಿಮಗೆ ಲಾಸು ಅಲ್ಟಿಮೇಟ್ಲಿ ನೀವೇ ಸೀಟನ್ನು ನೀವು ರದ್ದು ಮಾಡ್ಕೋತೀರಾ ಸೊ ಪ್ಲೀಸ್ ಕೇರ್ಫುಲ್ಲಾಗಿ ಪಾರ್ಟ್ 1 ನೋಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಕೂಡ ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಾಲೇಜ್ ಗ್ರೂಪ್ಸಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಪ್ಲೀಸ್ ಅಟ್ಲೀಸ್ಟ್ ಈ ಎಫರ್ಟ್ಸ್ಗೆ ಒಂದು ಲೈಕ್ ಇರಲಿ ಶೇರ್ ಇರಲಿ ಆಮೇಲೆ ಸಬ್ಸ್ಕ್ರೈಬ್ ಇರಲಿ ಥ್ಯಾಂಕ್ ಯು